2026 ಅಲ್ಲಿ ನೀವು ಈ 5 ಎ ಟೂಲ್ಸ್ ನ ಯೂಸ್ ಮಾಡ್ತಿಲ್ಲ ಅಂದ್ರೆ ನೀವು ತುಂಬಾ ಅನ್ನೆಸೆಸರಿಯಾಗಿ ನಿಮ್ಮ ಟೈಮ್ ನ ವೇಸ್ಟ್ ಮಾಡ್ತಿದ್ದೀರಾ. ನೀವು ನಿಮ್ಮ ಅನ್ವಾಂಟೆಡ್ ಟೈಮ್ ವೇಸ್ಟ್ ಮಾಡ್ತಾ ಇರೋದನ್ನ ರಿಡ್ಯೂಸ್ ಮಾಡಬೇಕು ಅಂದ್ರೆ ನಾನು ಹೇಳೋ 5 ಎ ಟೂಲ್ಸ್ ನ ಯೂಸ್ ಮಾಡಿ. ಟೂಲ್ ನಂಬರ್ 1 ಪರ್ಪ್ಲೆಕ್ಸಿಟಿ ಎ. ರಿಸರ್ಚ್ಗೆ ಇದು ತುಂಬಾ ಯೂಸ್ಫುಲ್ ಆ್ಯಪ್. ಗೂಗಲ್ ಅಲ್ಲಿ 10 ಟ್ಯಾಬ್ಸ್ ಓಪನ್ ಮಾಡಿ ರಿಸರ್ಚ್ ಮಾಡೋದಕ್ಕಿಂತ ಡೈರೆಕ್ಟ್ ಕ್ವಶನ್ಸ್ ಕೇಳಿ ಫಾಸ್ಟ್ ಆನ್ಸರ್ ಜೊತೆ ಯೂಸ್ಫುಲ್ ರಿಸೋರ್ಸ್ ಕೂಡ ಸಜೆಸ್ಟ್ ಮಾಡುತ್ತೆ. ಸ್ಟೂಡೆಂಟ್ಸ್ ಮತ್ತೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಇದು ಬೆಸ್ಟ್ ಆ್ಯಪ್. ಟೂಲ್ ನಂಬರ್ 2 ನೋಷನ್ ಎ. ಸಿಂಪಲ್ ಆಗಿ ನಿಮ್ನ ಎಲ್ಲ ಪ್ರಾಜೆಕ್ಟ್ಸ್ ಮತ್ತೆ ಡಾಕ್ಯುಮೆಂಟ್ಸ್ ನಿಮ್ ನೋಟ್ಸ್ ನ ಒಂದ್ ಕಡೆ ಆರ್ಗನೈಸ್ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ಹಾಗೆ ಲಾಂಗ್ ನೋಟ್ಸ್ ನ ಸಮರೈಸ್ ಮಾಡಕ್ಕೆ ತೊಂದರೆ ಪಡ್ತಾ ಇದ್ರೆ ಈ ಆ್ಯಪ್ ನಿಮ್ಮ ಎಲ್ಲ ಲಾಂಗ್ ನೋಟ್ಸ್ ನ ಸಮರೈಸ್ ಮಾಡಿಕೊಡುತ್ತೆ. ಹಾಗೆ ನೀವು ಸ್ಟೋರ್ ಮಾಡಿರೋ ಡೇಟಾನ ಈಸಿಯಾಗಿ ಫೈಂಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಟೂಲ್ ನಂಬರ್ 3 ಆಟರ್ ಎ. ನೀವು ಮೀಟಿಂಗ್ಸ್ ನಲ್ಲಿ ನೋಟ್ಸ್ ಬರೆಯೋದಕ್ಕೆ ಟೆನ್ಷನ್ ಮಾಡ್ಕೊತಿದ್ದೀರಾ, ಹಾಗಾದ್ರೆ ಆಟರ್ ಎ ನೀವು ಎಲ್ಲ ಕಾನ್ವರ್ಸೇಷನ್ ನ ಟ್ರಾನ್ಸ್ಕ್ರೈಬ್ ಮಾಡಿ ಅದರಲ್ಲಿರುವಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನೋಟ್ ಡೌನ್ ಮಾಡಿ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಟೂಲ್ ನಂಬರ್ 4 ಕ್ಯಾನ್ವಾ ಮ್ಯಾಜಿಕ್ ಸ್ಟುಡಿಯೋ. ಡಿಸೈನಿಂಗ್ ಬರಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೋಬೇಡಿ. ಈ ಆ್ಯಪ್ ಥಂಬ್ನೈಲ್ ಕ್ರಿಯೇಷನ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಎಐನೇ ಹೆಲ್ಪ್ ಮಾಡುತ್ತೆ. ಇದು ಕ್ರಿಯೇಟರ್ಸ್ ಅಥವಾ ನಾನ್ ಡಿಸೈನರ್ಸ್ಗೆ ಯೂಸ್ ಟೈಮ್ ಸೇವರ್. ಟೂಲ್ ನಂಬರ್ 5 ಮತ್ತೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಕೂಡ ಝ್ಯಾಪಿಯರ್ ಎಐ. ಡಿಫ್ರೆಂಟ್ ಆಪ್ಸ್ ನ ಒಂದೇ ಕಡೆ ಕನೆಕ್ಟ್ ಮಾಡಿ ರಿಪಿಟೇಟಿವ್ ಆಗಿ ಮಾಡೋ ವರ್ಕ್ ನ ಆಟೋಮೆಟಿಕ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ ಇಮೇಲ್ ಬಂದಾಗ ಅದಕ್ಕೆ ಅಟ್ಯಾಚ್ ಆಗಿರೋ ಡ್ರೈವ್ ನ ಆಟೋಮೆಟಿಕ್ ಆಗಿ ಸೇವ್ ಮಾಡುತ್ತೆ. ಕರೆಕ್ಟ್ ಸೆಟಪ್ ಇದ್ರೆ ಮ್ಯಾನ್ಯುಯಲ್ ಆಗಿ ಮಾಡೋ ಕೆಲಸನ ಆಟೋಮೆಟಿಕ್ ಆಗಿ ಮಾಡಬಹುದು. ಇದೇ ರೀತಿ ಯೂಸ್ಫುಲ್ ಎಐ ಕಂಟೆಂಟ್ ಬೇಕು ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ.